ನೋಡ್ರಿ, ಯಾವ ದೂರು ಇಲ್ಲ, ಯಾವ ಪತ್ರನೂ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನು ಅಭಿನಂದಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಕಲ್ಯಾಣ ಕರ್ನಾಟಕದಲ್ಲಿ ಒಂದು, ಹಳೆ ಮೈಸೂರಲ್ಲಿ ಒಂದು, ಕಿತ್ತೂರು ಕರ್ನಾಟಕದಲ್ಲಿ 3 ಕಡೆನೂ ಜನ ಒಳ್ಳೆ ಮತ ಕೊಟ್ಟು ನಮಗೆ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಉತ್ಸಾಹ ಇದೆ. ಆ ಉತ್ಸಾಹಕ್ಕೆ ನಾವು ಸ್ಫೂರ್ತಿ ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಈ ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು, ನಿಮಗೂ ನಾನು ಆಹ್ವಾನ ಮಾಡ್ತೀನಿ. ಯಾರು ಬೇಕಾದ್ರೂ ಬಂದು ನಮ್ಮ ಅಭಿಮಾನಿಗಳು, ಬೆಂಬಲ ಕೊಡೋರು, ಸ್ವಾಭಿಮಾನಿಗಳು, ಹಿತೈಷಿಗಳು, ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ರೆಡಿ ಮಾಡಬೇಕಲ್ಲಪ್ಪ, ಏನಾರು ಒಂದು ಉದ್ದೇಶ ನಮಗೂ ಇರ್ತದಲ್ಲ. ಈಗ ನಿಮಗೆ ಒಂದು ವೇದಿಕೆಗಳು ರೆಡಿ ಆಗಬೇಕಲ್ಲ. ಎಲೆಕ್ಷನ್ಸ್ ಬರೋದು ನಿಜ, ಅದ್ರಲ್ಲಿ ನಾವೇನು ನಿಲ್ಸೋಕ್ಕಾಗಲ್ಲ. ಎಲೆಕ್ಷನ್ನ ಈಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಬಿನೆಟಲ್ಲೂ ಮೊನ್ನೆ ನಾನು ಇರಲಿಲ್ಲ, ಇವರೆಲ್ಲ ಫೆಬ್ರವರಿಗೆ ಮಾಡಬೇಕು ಅಂತ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ತೀರ್ಮಾನಕ್ಕೆ ಬಂದಿದೆ. ಅದೆಲ್ಲ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಲ್ ರೋಲ್ಸು ರೆಡಿ ಆಗ್ತಾ ಇದೆ. ಅದೆಲ್ಲ ಮಾಡಬೇಕಾಗ್ತದೆ. ಎಲ್ಲ ಕಡೆನೂ ಒಂದು ರೌಂಡ್ ಹೋಗ್ತಾ ಇರಬೇಕಪ್ಪ. ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಈಗ ನೆಕ್ಸ್ಟು ಪಾಯಿಂಟು, ಈಗ ಬೆಳಗಾಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಅವ್ರದ್ದು ಇದು. ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನಾನೆಲ್ಲ ಮೀಟಿಂಗ್ ಮಾಡಿದ್ದೀನಿ. ಅದರದೆಲ್ಲ ಡೀಟೇಲ್ ಆಗಿ ನಾಳೆ ಮೀಟಿಂಗ್ ಇದೆ ಸಾಯಂಕಾಲ. ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನಾನು ಚೀಫ್ ಮಿನಿಸ್ಟರ್ ಅಲ್ಲ, ನಾನು ಡೆಪ್ಟಿ CM, ಬಟ್ ಪಾರ್ಟಿ ಪ್ರೆಸಿಡೆಂಟು. ಇನ್ನು ಸದ್ಯಕ್ಕೆ ಚರ್ಚೆ ಇಲ್ಲ, ಅವಶ್ಯಕತೆಯೂ ಇಲ್ಲ. ಅಸೆಂಬ್ಲಿ ಇದೆ, ಅಸೆಂಬ್ಲಿ ಮುಗಿಬೇಕು. ಯಾವುದು ವೇಕೆನ್ಸಿ ಇಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ. ಅದಕ್ಕೆ ಈಗೆಲ್ಲ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಯಾವ ಸ್ಥಾನನೂ ಖಾಲಿ ಇಲ್ಲ, ಯಾವ ಸ್ಥಾನನೂ ಖಾಲಿ ಇಲ್ಲ. ಪಾರ್ಟಿ ಪ್ರೆಸಿಡೆಂಟ್ ನಾನೇನಿಲ್ಲ, ಅವರು ಒಂದು ದೊಡ್ಡ ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ನಾನೇನು ಹೇಳಬೇಕಾಗಿಲ್ಲ. ಯಾರ್ಯಾರು ಮಂತ್ರಿ ಎಲ್ಲಿ ಹೋದ್ರು, ಎಲ್ಲಿ ಬಿಟ್ಟರು, ಏನು ಎತ್ತ, ಕಾಂಗ್ರೆಸ್ ಆಫೀಸ್ ಹೋದ್ರ, ಕಾಂಗ್ರೆಸ್ ಆಫೀಸ್ ಕಟ್ಟಿದ್ರ, ಜನನ ಮೀಟ್ ಮಾಡಿದ್ರ, ಅವ್ರ ಕಾರ್ಯಕ್ರಮ ಏನು ಮಾಡ್ತಾರೆ, ಅದು ಅವ್ರದ್ದು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಅಲ್ಲ ನೋಡಪ್ಪ, ನನಗೆ ಗೊತ್ತಿದ್ದ ಭಾಷೆಯಲ್ಲಿ ಹೇಳಿದ್ದೀನಿ, ನೀನು ಹೆಂಗೆ ಬೇಕಾದ್ರೆ ಬರ್ಕೊ. ಈಗ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ, ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ. ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ನಮ್ಮದು ಮಾನವ ಧರ್ಮ, ನಮ್ಮದು ಸಂವಿಧಾನ. ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು. ನಾನು ಸ್ವಾಮಿಗಳಿಗೆ ಹೇಳ್ತೀನಿ, ಪೊಲೀಸವ್ರಿಗೂ ಹೇಳ್ತೀನಿ. ಹಂಗಂತ ಯಾರು ಏನು ಮಾಡ್ತೀರಿ? ಯಾರೋ ಲಾಗಿನ ದೊಡ್ಡವರಿಲ್ಲ, ಕಾನೂನಿಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಪೊಲೀಸವರು ನಾನು ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ. ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗಗಳ ಮೇಲೆಲ್ಲ ಕೇಸ್ ಹಾಕ್ಸಿಲ್ವ BJP ಗೌರ್ಮೆಂಟಲ್ಲಿ? ನಾನೇನು ಹೇಳಿದಲ್ಲ, ಸ್ವಾಮಿಗಳೇ ನಾನು ಉಗ್ರ ಹೋರಾಟ ಮಾಡ್ಬಿಡ್ತೀನಿ ಅಂತ ಅಶೋಕ್ ಹೇಳ್ತಾರೆ. ಏನಾಯಿತು? ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕು? ಎಲ್ಲೋಗಿದ್ರು BJPಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಅಶೋಕ್ ಯಾಕೆ ಮಾತಾಡಲಿಲ್ಲ? ಒಬ್ಬ ನಿರ್ಮಲಾ ಸ್ವಾಮಿಗಳು ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ. ಡು ಯು ನೋ ದೇರ್ ಇಸ್ ಎ CBI ರಿಪೋರ್ಟ್ ಆನ್ ದಟ್? ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ? ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇರ್ತಾವ ಅಶೋಕ.